ಈ ಮುಂಡ್ರಾಬಾದ್ ರೋಡಲ್ಲಿ ಏನಂತ ಆಕ್ಸಿಡೆಂಟ್ ಹೇಳ್ತೀರಾ? ಡ್ರೈವರ್ ಸ್ವಲ್ಪಲ್ಲೇ ಉಳಿದಿದ್ದಾನಂತೆ. ಗಂಗಾವತಿಲಿ ಇವತ್ತು ಜೋಡಿತ್ತು ಅಂತ ಎಲ್ಲ ಅಗ್ರಿಬೊಮ್ಮನಹಳ್ಳಿ ಎಲ್ಲರ ಬಂದಿದ್ರು. ಅದ್ರಲ್ಲಿ ನಾನು ಬಂದು ಅವ್ರ ಜೊತೆ ಜಾಯ್ನ್ ಆಗ್ಬಿಡ್ತೀನಿ. ಜಾಯ್ನ್ ಆಗಿ ಎಲ್ಲರ ಜೊತೆ ಮಾತಾಡೋ ಅಷ್ಟರಲ್ಲೇ ಮರಮನಹಳ್ಳಿ ಬಂದ್ಬಿಡುತ್ತೆ. ಹಂಗೆ ಟಿವಿ ಡ್ಯಾಮಿಗೆ ಕೂಡ ಎಂಟ್ರಿ ಕೊಟ್ಬಿಡ್ತೀವಿ. ನೀರೇ ಇಲ್ಲ, ಖಾಲಿ ಕಡೆ ಇಲ್ಲದೆ ಮತ್ತೆ ನೀರ್ ಹೆಂಗ್ ಫಿಲ್ ಆಗುತ್ತೆ ಅನ್ಕೊಂಡು ಸುಮ್ನೆ 2000 years later. ಹಂಗೆ ಸ್ವಲ್ಪ ದಾಟ್ಕೊಂಡ್ ಮುಂದೆ ಬಂದು ನೋಡ್ತೀವಿ, ಇಲ್ಲೇ ಆಕ್ಸಿಡೆಂಟ್ ಆಗಿತ್ತು ಅಂತೆ ನಿನ್ನೆ ನೈಟು. ಏನೋ ಡ್ರೈವರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾನಂತೆ, ಆದ್ರೂ ಉಳಿದಿದ್ದಾನಂತೆ. ಈ ಕಡೆ ಎಲ್ಲ ಮುಂದೆ ಬಂದ್ಬಿಟ್ರೆ ಬರೀ ಗುಡ್ಡಗಾಡ್ಗಡೆ ಮತ್ತೆ ಕಲ್ಗಡೆ ಇರೋದು, ಇದು ಬಿಟ್ರೆ ಬೇರೆ ಏನಿಲ್ಲ. ಇದೇ ಯೂಸ್ ಚೆನ್ನಾಗಿರುತ್ತೆ. ನಾವು ಕೂಡ ಎಂಟ್ರಿ ಕೊಟ್ಬಿಡ್ತೀವಿ. ಹಂಗೆ ನಮ್ ಭತ್ತದ ನಾಡು ಗಂಗಾವತಿಗೆ ಅಲ್ಲಿಂದ ನಾವು ಇಳ್ಕೊಂಡ್ ಬಂದ್ಬಿಡ್ತೀವಿ. ಅಲ್ಲೇ ಮಸ್ಜಿದ್ ಹತ್ರ ಟಿವಿ ವ್ಯವಸ್ಥೆ ಕೂಡ ಮಾಡಿದ್ವಿ. ಒಳಗ್ ಬಂದ್ ನೋಡ್ತೀನಿ, ಆಲ್ರೆಡಿ ಎಲ್ಲಾ ತಾಲೂಕ್ನವರು ಕೂಡ ಬಂದಿದ್ರು. ಅಗ್ರಿಬೊಮ್ಮನಹಳ್ಳಿ, ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಕಾರಟಗಿ ಮತ್ತೆ ಎಲ್ಲಾ ತಾಲೂಕ್ನವರು ಕೂಡ ಬಂದಿದ್ರು. ಫಸ್ಟ್ ನಮ್ ತಾಲೂಕಿಂದಾನೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಹಂಗೆ ಒಂದೊಂದು ತಾಲೂಕಿಂದು ಕೂಡ ಮುಗಿಸ್ಕೊಂಡ್ ಬರ್ತಾರೆ. ಮುಗಿಸೋ ಅಷ್ಟೊತ್ತರಲ್ಲಿ ನಮಾಜಿಗ್ ಕೂಡ ಟೈಮ್ ಆಗಿತ್ತು. ನಮಾಜ್ ಮಾಡ್ಕೊಂಡು ಊಟಕ್ಕಂತ ಬಂದ್ಬಿಡ್ತೀವಿ. ಬಹಳ ಜನ ಇದ್ರು ಅಂತ ಅವ್ರು ಊಟ ಮಾಡ್ಬೇಕಂತ ನಾವು ಕೂಡ ವೇಟ್ ಮಾಡ್ತೀವಿ. ಖಾಲಿ ಕೂತ್ಕೊಂಡು ಒಬ್ರಿಗೊಬ್ರು ತಲೆ ಹಾಕೊಂಡ್ ಕೂತ್ಕೊಂಡಿದ್ವಿ. ರೆಸ್ಟ್ ಕೂಡ ಕಡಿಮೆ ಆಗಿತ್ತು ಅಂತ ಎಲ್ರು ಸೇರಿ ಊಟ ಹಾಕ್ಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀನಿ. ಈ ಗಂಗಾವತಿಲಿ ಫೇಮಸ್ ಆಗಿರುವ ಸಂಡೇ ಬೈಕ್ ಬಜಾರ್ ನೋಡ್ಕೊಂಡು ಬರೋಣ ಅಂತ ಬರ್ತೀನಿ. ಬರೋ ಅಷ್ಟರಲ್ಲಿ ಎಲ್ಲಾ ಪ್ರೋಗ್ರಾಮ್ ಕೂಡ ಮುಗ್ದಿತ್ತು. ಬರ್ತಾ ಅಸರ್ ನಮಾಜ್ ಕೂಡ ಟೈಮ್ ಆಗಿತ್ತು ಅಂತ ರಸ್ತೆಯಲ್ಲಿ ಇಳ್ಕೊಂಡು ಅಲ್ಲೇ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿಂದ ಬರೋ ಅಷ್ಟರಲ್ಲೇ ಸಂಜೆ ಆಗಿರುತ್ತೆ. ಮಗ್ರಿಬ್ ನಮಾಜ್ ಟೈಮ್ ಆಗಿತ್ತು ಅಂತ ಹರಮನಹಳ್ಳಿಲಿ ಮಗ್ರಿಬ್ ನಮಾಜ್ ಮುಗಿಸ್ಕೊಂಡು ಬರ್ತೀವಿ. ನಮಗೆ ಸೇಫ್ ಆಗಿ ಕರ್ಕೊಂಡ್ ಬಂದಿರ್ತಾ ನಮ್ಮ ಅಣ್ಣಾರ್ಗ್ ಕೂಡ ಬಾಯ್. ನಾನು ಎಲ್ರಿಗ್ ಬಾಯ್ ಹೇಳಿ ಅಲ್ಲಿಂದ ಬಂದ್ಬಿಡ್ತೀನಿ.